ಓಂ ನಮೋ ನಾರಾಯಣಾಯ ನಮಃ. ಬಂಧುಗಳೇ, ಈ ದಿವಸ ನಿರ್ಜಲ ಏಕಾದಶಿಯ ಕುರಿತು ತಿಳಿದುಕೊಳ್ಳೋಣ. ಈ ವರ್ಷದ ಶ್ರೀ ಪರಾಭವ ಸಂವತ್ಸರದ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ಏಕಾದಶಿ ಈ ದಿವಸ ಅಂದರೆ 25/6/26 ಗುರುವಾರ ದಿವಸ ಬಂದಿದೆ. ಇದನ್ನ ನಿರ್ಜಲ ಏಕಾದಶಿ ಅಥವಾ ಭೀಮಸೇನ ಏಕಾದಶಿ ಅಂತ ಕೂಡ ಕರೀತಾರೆ. ಒಮ್ಮೆ ನೈಮಿಷಾರಣ್ಯದಲ್ಲಿ ಶೌನಕಾದಿ ಋಷಿಮುನಿಗಳು ಅತ್ಯಂತ ಶ್ರದ್ಧೆಯಿಂದ ಏಕಾದಶಿಗಳ ವ್ರತ ಶ್ರೇಷ್ಠತೆ ಮತ್ತು ವೃತ್ತಾಂತಗಳ ಬಗ್ಗೆ ತಿಳಿಯುತ್ತಾ ಸೂತ ಮಹಾಮುನಿಗಳ ಬಳಿಗೆ ಏಕಾದಶಿ ವ್ರತಗಳಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ಹಾಗೂ ಪರಮ ಪವಿತ್ರವಾದ ಏಕಾದಶಿ ಯಾವುದು ಅಂತ ಕೇಳ್ತಾರೆ. ಯಾವ ಏಕಾದಶಿಯನ್ನ ವ್ರತವನ್ನ ಆಚರಿಸೋದ್ರಿಂದ ಭಗವಂತನ ಸಾನ್ನಿಧ್ಯ ಪ್ರಾಪ್ತಿಯಾಗುವುದು ಅಂತಹ ಒಂದು ಏಕಾದಶಿಯ ಬಗ್ಗೆ ನಮಗಿಂದು ತಿಳಿಸ್ಬೇಕು ಅಂತ ಪ್ರಾರ್ಥನೆಯನ್ನ ಮಾಡ್ತಾರೆ. ಯಾವ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಭಗವಂತನ ಸಾನ್ನಿಧ್ಯವೇ ದೊರಕುವುದು, ಯಾವ ಏಕಾದಶಿಯೋ ಎಲ್ಲ ಏಕಾದಶಿಗಳ ರಥೆಗಳಿಗಿಂತ ಅತ್ಯಂತ ಶ್ರೇಷ್ಠವೋ, ಪರಮ ಪವಿತ್ರವೋ, ದಿವ್ಯ ಮಂಗಳಕರವೋ, ಯಾವುದನ್ನು ವೇದವ್ಯಾಸ ಮಹರ್ಷಿಗಳು ಭೀಮಸೇನನಿಗೆ ತಿಳಿಸಿದರೋ ಅಂತಹ ಏಕಾದಶಿ ಎಂದರೆ ಅದು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ. ಇದನ್ನ ನಿರ್ಜಲ ಏಕಾದಶಿ ಅಂತ ಕೂಡ ಕರೀತಾರೆ. ಈ ಕುರಿತು ವೇದವ್ಯಾಸರು ಭೀಮಸೇನನಿಗೆ ಹೇಳಿದ ವಿಷಯವನ್ನ ಸೂತ ಮುನಿಗಳು ಹೇಳ್ತಾರೆ. ಹಿಂದೆ ಕುಂತಿ ಸಹಿತ ಪಾಂಡವರು ಪ್ರತಿ ಏಕಾದಶಿಯನ್ನ ನಿಷ್ಠೆಯಿಂದ ಆಚರಿಸಿ ಮಹಾವಿಷ್ಣುವಿನ ಕೃಪೆಗೆ ಪಾತ್ರರಾಗಿದ್ರು. ಆದ್ರೆ ಭೀಮಸೇನನಿಗೆ ಮಾತ್ರ ಅದು ಸಾಧ್ಯವಾಗಿರಲಿಲ್ಲ. ಯಾಕೆಂದ್ರೆ ಅವನಿಗೆ ಹಸಿವು ತಡೆದುಕೊಳ್ಳಲು ಆಗ್ತಾ ಇರಲಿಲ್ಲ. ಹೀಗಾಗಿ ಅವನೊಬ್ಬನು ಮಾತ್ರ ಏಕಾದಶಿ ವ್ರತ ಆಚರಣೆಯನ್ನ ಮಾಡ್ತಾ ಇರಲಿಲ್ಲ. ಏನನ್ನು ತಿನ್ನದೆ ದಿನವಿಡೀ ಉಪವಾಸ ಇರುವುದು ಅವನಿಗೆ ಸಾಧ್ಯವಾಗ್ತಾನೆ ಇರಲಿಲ್ಲ. ಇದರಿಂದ ಅವನಿಗೆ ಬೇಜಾರಾಗ್ತಾ ಇತ್ತು. ನಾನು ಸಹ ನನ್ನ ಅಣ್ಣ ತಮ್ಮಂದಿರಂತೆ ಏಕಾದಶಿ ವ್ರತವನ್ನ ಮಾಡಬೇಕೆಂದ್ರೆ ನನಗೆ ಆಗ್ತಾ ಇಲ್ಲ, ಏನ್ ಮಾಡ್ಲಿ? ಅವನಿಗೆ ಇದೇ ಒಂದು ದೊಡ್ಡ ಯೋಚನೆಯಾಗಿತ್ತು. ಹೀಗೆ ಯೋಚಿಸಿ ಇದಕ್ಕೊಂದು ಪರಿಹಾರ ಪಡೆಯಲು ಗುರುಗಳಾದ ವೇದವ್ಯಾಸರಲ್ಲಿ ಬರ್ತಾನೆ. ಭೀಮ ಕೇಳ್ತಾನೆ, ಗುರುಗಳೇ, ನನ್ನ ಅಣ್ಣ ತಮ್ಮಂದಿರು ತಾಯಿ ಎಲ್ಲರೂ ಏಕಾದಶಿ ವ್ರತವನ್ನ ಆಚರಣೆಯನ್ನ ಮಾಡ್ತಾರೆ. ಆದ್ರೆ ನನ್ನಿಂದ ಆಗ್ತಾ ಇಲ್ಲ. ಭಗವಂತನ ಅನುಗ್ರಹಕ್ಕಾಗಿ ಏಕಾದಶಿ ದಿನ ಅನ್ನ ಪದಾರ್ಥಗಳನ್ನು ವರ್ಜಿಸಿ ನಿರಶನದಿಂದಿದ್ದು ಉಪವಾಸ ಮಾಡುವುದು ಮಾನವ ಕುಲಕ್ಕೆ ಶ್ರೇಯಸ್ಸನ್ನ ತರುತ್ತದೆ ಎಂದು ನನಗೆ ತಿಳಿದಿದ್ದರೂ ಕೂಡ ನನ್ನ ಉದರದಲ್ಲಿ ಅಗ್ನಿದೇವರ ವಾಸವಿರೋದ್ರಿಂದ ಅವರನ್ನು ಶಾಂತಗೊಳಿಸಲು ಯಥೇಚ್ಛವಾಗಿ ಅನ್ನವನ್ನ ತಿನ್ನಬೇಕಾಗಿದೆ. ಆದರೆ ನಾನು ಸಹ ಅದೇ ರೀತಿ ಏಕಾದಶಿ ವ್ರತ ಮಾಡಿದಂತ ಪುಣ್ಯ ಪಡೆಯಲು ಯಾವ ಮಾರ್ಗ ಇದೆ ಅಂತ ಭೀಮ ಕೇಳ್ತಾನೆ. ಭೀಮನ ಮಾತುಗಳನ್ನ ಕೇಳಿದ ವೇದವ್ಯಾಸರು, ಭೀಮ, ಭಗವಂತನಡೆಗಿನ ನಿನ್ನ ಭಕ್ತಿ ಮೆಚ್ಚುವಂತಹದ್ದು. ಅಲ್ಲದೆ ಮಹಾಜ್ಞಾನಿಗಳಿಂದಲೂ ಋಷಿಮುನಿಗಳಿಂದಲೂ ರಚಿತವಾದ ನಮ್ಮ ಶಾಸ್ತ್ರಗಳಲ್ಲಿ ಎಲ್ಲಕ್ಕೂ ಪರಿಹಾರವಿದೆ. ಅದನ್ನ ನಿನಗೆ ಹೇಳುವೆನು. ಯಾವ ಏಕಾದಶಿ ವ್ರತವು ಅತ್ಯಂತ ಶುಭಪ್ರದವೂ ದಿವ್ಯ ಮಂಗಳಕರವೋ, ಭಗವಂತನ ಸಾನ್ನಿಧ್ಯ ಪ್ರದಾಯಕವೋ ಅಂತಹ ಒಂದು ಏಕಾದಶಿ ಅಂದ್ರೆ ಅದು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ. ಇದನ್ನ ನಿರ್ಜಲ ಏಕಾದಶಿ ಅಂತ ಕೂಡ ಕರೀತಾರೆ. ಇದನ್ನ ಆಚರಿಸುವುದರಿಂದ ಉಳಿದ ಎಲ್ಲ 23 ಏಕಾದಶಿಗಳ ವ್ರತ ಆಚರಣೆಗೆ ಸಮಾನವಾದ ಪುಣ್ಯ ಫಲವು ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾರೆ. ನಿನಗೆ ಏಕಾದಶಿ ವ್ರತಗಳನ್ನು ಆಚರಿಸಲು ಆಗದಿದ್ದರೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ನಿರ್ಜಲ ಏಕಾದಶಿಯನ್ನ ಭಕ್ತಿಯಿಂದ ಆಚರಿಸು. ಈ ಒಂದು ಏಕಾದಶಿಯನ್ನ ಆಚರಿಸುವುದರಿಂದ 12 ಏಕಾದಶಿ ಆಚರಿಸಿದ ಫಲ ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾರೆ. ಗುರುಗಳ ಮಾತಿನಂತೆ ಆ ದಿನದ ನಿರ್ಜಲ ಏಕಾದಶಿ ವ್ರತವನ್ನ ನಿಷ್ಠೆಯಿಂದ ಆಚರಿಸಿ ಕೃಷ್ಣನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಭೀಮ. ಅಂದಿನಿಂದ ಏಕಾದಶಿಗೆ ಭೀಮಸೇನ ಏಕಾದಶಿ ಅಂತ ಕೂಡ ಕರೀತಾರೆ. ಭೀಮನು ಯಾವಾಗಲೂ ಏಕಾದಶಿ ವ್ರತವನ್ನ ಮಾಡುತ್ತಲೇ ಬಂದಿದ್ದ. ಆದರೆ ಆತನಿಗೆ ಹಸಿವು ತಡೆದುಕೊಳ್ಳುವುದು ಕಷ್ಟವಾಗಿತ್ತು.
ಸಾಮಾನ್ಯ ಜನಗಳಿಗೂ ಹೀಗೆ ಆದರೆ ಏನು ಮಾಡಬೇಕು ಎನ್ನುವುದಕ್ಕೆ ಅವನೇ ವೇದವ್ಯಾಸರಲ್ಲಿ ಇಂತಹದೊಂದು ಪ್ರಶ್ನೆ ಕೇಳಿ ಕಲಿಯುಗದ ಸಾಮಾನ್ಯ ಜನರಿಗೂ ಇದರ ಉಪಯೋಗವಾಗಲಿ ಅಂತ ಜನಗಳಿಗೆ ತಿಳಿಸುವ ಸಲುವಾಗಿ ಈ ರೀತಿ ಮಾಡ್ತಾನೆ ಭೀಮಸೇನ. ಏಕಾದಶಿ ಅಂದ್ರೆ ಸಾಮಾನ್ಯವಾಗಿ ಆಹಾರ ಪದಾರ್ಥಗಳಾದ ಅನ್ನ, ಬೇಳೆ, ಬೇಯಿಸಿ ಮಾಡಿದ ಪದಾರ್ಥಗಳನ್ನು ತಿನ್ನದೆ ಉಪವಾಸ ಇರಲು ಸಾಧ್ಯವಾಗದೇ ಇರುವವರು ಫಲ, ಆಹಾರ, ಹಣ್ಣು, ಹಾಲು, ಮೊಸರು, ನೀರು ಇವುಗಳನ್ನ ಸೇವಿಸ್ತಾರೆ. ನಿರ್ಜಲ ಏಕಾದಶಿ ಇದು ಹೆಸರೇ ಸೂಚಿಸುವಂತೆ ನಿಟ್ಟುಪವಾಸ ಅಂದರೆ ಏಕಾದಶಿಯಂದು ಹನಿ ನೀರನ್ನು ಕೂಡ ಕುಡಿಯದೆ ಉಪವಾಸ ಮಾಡಿದರೆ ಒಂದು ವರ್ಷ ಅಂದರೆ ವರ್ಷದಲ್ಲಿ ಬರುವ 24 ಏಕಾದಶಿ ಉಪವಾಸಕ್ಕೆ ಇದು ಸಮವಾಗುತ್ತದೆ ಬಂಧುಗಳೇ. ಪಾಪಗಳು ಕಳೆದು ಹೋಗಿ ಪುಣ್ಯ ಲಭಿಸುತ್ತದೆ. ಈ ದಿನ ಸಂಧ್ಯಾ ವಂದನೆ ಮಾಡುವಾಗ ಆಚಮನ ಮಾಡಲು ಒಂದು ಉದ್ದರಣೆಯಲ್ಲಿ ಒಂದು ಧಾನ್ಯ ಮುಳುಗುವಷ್ಟು ನೀರನ್ನ ಸೇವಿಸಬೇಕು. ನಿರ್ಜಲ ಏಕಾದಶಿಯಲ್ಲಿ ಇದಕ್ಕಿಂತ ಇನ್ನೇನು ಸೇವಿಸುವಂತಿಲ್ಲ. ಇದು ಏಕಾದಶಿಯ ಅಧಿಪತಿಯಾದ ಮಹಾವಿಷ್ಣುವಿನ ಆರಾಧನೆ, ಧ್ಯಾನ, ಸ್ಮರಣೆಯನ್ನ ಮಾಡಬೇಕು. ಇದರಿಂದ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಮಾಡಿದ ಪಾಪಗಳೆಲ್ಲ ಪರಿಹಾರವಾಗ್ತವೆ. ಬದುಕಿನಲ್ಲಿ ಭಗವಂತ ಒಳ್ಳೆಯ ಮಾರ್ಗವನ್ನ ತೋರ್ತಾನೆ. ಆದ್ರಿಂದ ನಿರ್ಜಲ ಏಕಾದಶಿ ಮಾಡಿ ಅಂದು ವಿಷ್ಣು ಸಹಸ್ರನಾಮವನ್ನ ಪಠಿಸಬೇಕು. ಅದು ಆಗದಿದ್ರೆ ಈ ಒಂದು ಶ್ಲೋಕವನ್ನ 108 ಬಾರಿ ಪಠಿಸಿದರೆ ಸಾಕು ಬಂಧುಗಳೇ. ಅಸಂಖ್ಯೇಯೋ ಪ್ರಮೇಯಾತ್ಮ ವಿಶಿಷ್ಟ ಶಿಷ್ಟ ಕೃಚ್ಯುಚಿ ಸಿದ್ಧಾರ್ಥ ಸಿದ್ಧ ಸಂಕಲ್ಪ ಸಿದ್ಧಿದ ಸಿದ್ಧಿ ಸಾಧನ. ತಾವು ಕೂಡ ಈ ನಿರ್ಜಲ ಏಕಾದಶಿಯನ್ನ ಆಚರಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಬಂಧುಗಳೇ. ಭಗವಂತನ ಕೃಪೆ ನಿಮ್ಮ ಮೇಲಾಗಲಿ ಬಂಧುಗಳೇ. ಈ ಗುರುಸೇವಕನ ಯೂಟ್ಯೂಬ್ ಚಾನೆಲ್ ಅನ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ. ಸದಾ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ. ಶುಭ ದಿನ, ಶುಭವಾಗಲಿ ಬಂಧುಗಳೇ.